ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಕರ್ನಾಟಕದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬನ್ನೀಗ. ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಘೋಷಿಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಂದಿನ ಸಿಎಂ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ನಡೆದ ಬ್ರೇಕ್ ಫಾಸ್ಟ್ನಲ್ಲಿ ಸಭೆಯ ನಂತರ ಈ ಬೆಳವಣಿಗೆ ನಡೆದಿದೆ. ರಾಜ್ಯದಲ್ಲಿ 7 ದಿನ ಭಾರೀ ಮಳೆ ಬರುವ ಪ್ರಮಾಣ ಹೆಚ್ಚಿದೆ. ಮೂರನೇ ಸುದ್ದಿಯನ್ನು ನೋಡೋಣ. ಪೆಟ್ರೋಲ್ ದರ ಏರಿಕೆ. ಅಂದರೆ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಸುಮಾರು ₹2.61 ಏರಿಕೆ ಆಗಲಿದೆ ಎನ್ನಲಾಗಿದೆ. ಅಂದರೆ ಜನರಿಗೆ ದೈನಂದಿನ ಖರ್ಚಿನ ಮೇಲೆ ಇದರ ಪರಿಣಾಮ ಕಾಣಬಹುದು. ಈಗ 4ನೇ ಸುದ್ದಿಯನ್ನು ನೋಡೋಣ. KCET 2026 ಅಪ್ಡೇಟನ್ನು ನೋಡೋಣ. KCET ಸಂಬಂಧಿತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮುಂದಿನ ಪ್ರಕ್ರಿಯೆಗಳ ಕುರಿತು KEA ಮಾಹಿತಿ ಬಿಡುಗಡೆ ಮಾಡಿದೆ. ವಿದ್ಯಾರ್ಥಿಗಳು ಅಧಿಕೃತ ಅಪ್ಡೇಟ್ ಗಮನಿಸಿ ಸೂಚಿಸಲಾಗಿದೆ. ಕಿಚ್ಚ ಸುದೀಪ ಹೊಸ ಕ್ರೈಮ್ ಸಿನಿಮಾ ಡ್ರಾಮಾ ಅಂಡರ್ 18 ತಂಡಕ್ಕೆ ಸೇರಿದ್ದಾರೆ. ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇಂತಹ ಇನ್ನಷ್ಟು ಫಾಸ್ಟ್ ಸುದ್ದಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.